ಇಲ್ಲಿ ಏನಂತಾರೆ, ಗಂಡು ಮಕ್ಕಳಿಗೂ ಗಂಡು ಮಕ್ಕಳು ಹೆಣ್ಮಕ್ಳು ಅಂತಲ್ಲ, ದುಡ್ಡಿರೋರಿಗೆ ನ್ಯಾಯ ಸಿಗತ್ತೆ, ಇಲ್ಲದೇ ಇರೋರು ಕಷ್ಟನ ನೀವು ಯಾರಿಗೆ ಕಷ್ಟ ಹೇಳ್ಕೊಂಡ್ರು ಏನಂತೀರ, ಒಂದು 2-3 ಜನಕ್ಕೆ ಕಷ್ಟ ಹೇಳ್ಕೊಳ್ತೀರ, ಅವರು ನಿಮಗೆ ಏನೋ ಅವ್ರಿಗೆ ಗೊತ್ತಿರೋಷ್ಟೇನೋ ಹೇಳಿರ್ತಾರೆ. ಈಗ ಎಲ್ಲರಿಗೂ ಕಷ್ಟ ಬರುತ್ತೆ ಜೀವನದಲ್ಲಿ. ಕಷ್ಟ ಮನುಷ್ಯರಿಗೆ ಬರ್ದೇವೆ, ಮರಕ್ಕೆ ಬರುತ್ತಾ, ನಾಯಿಗೆ ಬರುತ್ತಾ, ಹಸುಗೆ ಬರುತ್ತಾ, ಎಲ್ಲ ಏನೇನೋ ಹೇಳ್ತಾರೆ. ಈಗ ಏನಂತಾರೆ, ಒಂದು ಭಾಷೆ ಗೊತ್ತಿರೋರಿಗೆ ಮಾತ್ರ ಸತ್ಯ ಬೆಲೆ ಗೊತ್ತಿರೋದು, ಆ ಥರ ಏನಿಲ್ಲ. ಈಗ ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ತೀವಿ, ಬೇರೆ ಆಂಧ್ರದಲ್ಲಿ ತೆಲುಗು ಮಾತಾಡ್ತಾರೆ. ಕನ್ನಡದ ಒಂದು ಸತ್ಯ ಬೇರೆ, ಆಂಧ್ರದವನಿಗೆ ಸತ್ಯ ಬೇರೆ, ಮತ್ತು ನಾರ್ತ್ ಹಿಂದಿ ಯಾರೋ ಮಾತಾಡಿದ್ರೆ ಅವ್ರಿಗೆ ಸತ್ಯ ಬೇರೆ. ಆ ಥರ ಒಂದೊಂದು ಭಾಷೆ, ಒಂದೊಂದು ಜಿಲ್ಲೆ, ಒಂದು ಸತ್ಯ ಒಬ್ಬೊಬ್ಬರಿಗೆ ಒಂದೊಂದು, ಆ ಥರ ಏನಿಲ್ಲ. ನೀವು ಸತ್ಯ ಯಾವಾಗಲೂ ಬೇರೆ ಬೇರೆ ರೀತಿಯಲ್ಲಿ ಜೀವನದ ಸತ್ಯ ತಿಳ್ಕೊಳೋದು ಹೇಗೆ ಅಂತ ಆ ಊರಲ್ಲಿರೋ ಸಾಧಕರು, ಒಳ್ಳೆ ಬುದ್ಧಿಜೀವಿಗಳು ಹೇಳಿ ಅಭ್ಯಾಸ ಮಾಡಿ ಅಂತಲೇ ಹೇಳಿ ಹೋಗಿರೋದು. ಜನಗಳು ಅದನ್ನು ಮಾತಲ್ಲಿ ಒಳ್ಳೆಯವರಾಗಿ, ಅಭ್ಯಾಸ ಏನೂ ಮಾಡದೆ, ಮಾತಲ್ಲೇ ಒಳ್ಳೆಯವರು ನಿಮಗೆ ಸಾವಿರಾರು ಜನ ಸಿಗ್ತಾರೆ. ಆದರೆ ನಿಜವಾಗ್ಲೂ ಕೆಲಸದಿಂದ ಒಳ್ಳೆಯವರು ತುಂಬ ಕಡಿಮೆ.